ಹಿತ ಪುಟ್ಟ, ಏನಾಯ್ತು ನಿಂಗೆ? ಇಲ್ಲಿ ಬಾಲಿ ಕುತ್ಕೋ. ಯಾಕೆ ಪುಟ್ಟ ಇಷ್ಟು ಬೇಗ ಬಂದೆ ಸ್ಕೂಲಿಂದ? ಏನಾಯ್ತಮ್ಮ? ಹಾ ಶರತ್, ಇದೇನಪ್ಪ ನೀನು ಇಷ್ಟು ಬೇಗ ಬಂದೆ ಮನೆಗೆ? ಏನಾಯ್ತು ಹಿತಾಗೆ? ಹಿತ ಪುಟ್ಟ ಬಾ, ನಾನು ನಿಂಗೆ ಜ್ಯೂಸ್ ಕೊಡ್ತೀನಿ. ಬಾ ಬಾ. ಅವಳು ಯಾಕೆ ಹೀಗಿದ್ದಾಳೆ? ಹೇ ಮಾಯಾ, ನನ್ನ ಮಗಳನ್ನ ಬಿಡು. ವಾಮನ, ಹಿತ ಪುಟ್ಟಿಗೆ ಸ್ಯಾಂಡ್ವಿಚ್ ಮತ್ತೆ ಜ್ಯೂಸ್ ತಗೊಂಡು ಬನ್ನಿ. ಪಾಪ ನಮ್ಮ ಹಿತ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಲಂಚ್ ಬಾಕ್ಸ್ ಕೂಡ ಹಾಗೆ ಇದೆ. ಏನಾಯ್ತು ಮಾಯಾ ಹಿತಾಗೆ? ಅದು ನಾನು ಮತ್ತೆ ಶರತ್ ಆಫೀಸಲ್ಲಿದ್ವಿ. ಹಿತ ಸ್ಕೂಲಿಂದ ಅವಳ ಬಗ್ಗೆ ಏನೋ ಕಂಪ್ಲೇಂಟ್ಸ್ ಇದೆ ಅಂತ ಕಾಲ್ ಬಂತು. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಹಿತ ಸ್ಕೂಲಲ್ಲಿ ಇತ್ತೀಚೆಗೆ ರೆಬೆಲ್ ಆಗ್ತಿದ್ದಾಳೆ ಅಂತ. ಆಮೇಲೆ ಕಾರಲ್ಲಿ ಬರ್ತಾ ಶರತ್ ಯಾಕೆ ಪುಟ ಹೀಗೆ ಮಾಡ್ದೆ? ಇದು ತಪ್ಪಲ್ವಾ ಅಂತ ಕೇಳಿದೆ. ಅದಕ್ಕೆ ಹಿತ ಶರತ್ ಕಾರ್ ನಿಲ್ಲಿಸಿ. ಏನಾಯ್ತು ಶರತ್ ನೋಡಿ, ನೀವೇನೋ ಹೇಳಿದ್ದಕ್ಕೆ ಅವಳು ಕಾರಿನ ಜಂಪ್ ಮಾಡಕ್ ನೋಡ್ತಿದ್ದಾಳೆ. ಹಿತಪುಟ್ಟಾಗಿ ಮಾಡಕ್ ಸಾಧ್ಯನೇ ಇಲ್ಲ. ಶಿ ಇಸ್ ನಾಟ್ ರೆಬಲ್. ಶಾನ್ವಿ, ಈ ವಿಚಾರದಲ್ಲಿ ಚಿಕ್ಕ ಮಕ್ಕಳು ತಲೆ ಹಾಕೋ ಅವಶ್ಯಕತೆ ಇಲ್ಲ. ದೊಡ್ಡವ್ರು ಮಾತಾಡ್ತಿದಾರಲ್ವಾ? ಇಲ್ಲ ಅತ್ತೆ, ಇದಕ್ಕೆಲ್ಲ ಕಾರಣ ಮಾಯಾನೇ. ಅವಳೇ ಬೇಕು ಬೇಕು ಅಂತಾನೆ ಕಾರ್ ಡೋರ್ ಓಪನ್ ಮಾಡಿದ್ದು. ನಾನು ಹಿತನ ಕಾಪಾಡಿದ್ದು. ನಿಮ್ಗೆಲ್ಲ ಯಾಕೆ ಇದು ಅರ್ಥ ಆಗ್ತಿಲ್ಲ? ಒಬ್ಬ ಒಳ್ಳೆ ತಂದೆ ಆಗ್ತೀನಿ ಅಂತ ಇಷ್ಟು ದಿನ ಪ್ರಯತ್ನ ಪಟ್ಟೆ. ನಾನದ್ರಲ್ಲಿ ಸೋತೆ ಅಂತ ಅನಿಸ್ತಾ ಇದೆ ಅಮ್ಮ. ಹಿತ ಪುಟ್ಟ, ಜ್ಯೂಸ್ ಕುಡಿ. ಅರೆ ಬೇಡ ಅನ್ಬಾರ್ದು. ಹಿತ ಪುಟ್ಟ, ಚೂರ್ ಜ್ಯೂಸ್ ಕೊಡಿ. ಮಾಯಾ, ಅವಳಿಗೆ ಜ್ಯೂಸ್ ಕೊಡ್ಬೇಡ. ಅವಳು ಬೇಡ ಬೇಡ ಅಂದ್ರು ಯಾಕೆ ಹಿಂಸೆ ಕೊಡ್ತಾ ಇದ್ಯಾ? ಬಿಡ ಅವಳನ್ನ. ಮಾಯಾ, ಮಗುನ ರೂಮಿಗೆ ಕರ್ಕೊಂಡು ಹೋಗು. ಓಕೆ ಮ್ಯಾಮ್. ಶರತ್, ಒಂದು ಮಗುನ ಬೆಳೆಸೋದಕ್ಕೆ ತಂದೆ ಆದವನು ಏನ್ ಮಾಡಬೇಕೋ ಅದನ್ನೇ ಮಾಡಬೇಕು. ತಾಯಿ ಆದವಳು ಏನ್ ಮಾಡಬೇಕೋ ಅದನ್ನೇ ಮಾಡಬೇಕು. ಒಬ್ಬ ತಂದೆ ತಾಯಿ ಆಗೋದು ತುಂಬಾನೇ ಕಷ್ಟ. ನಮ್ಮ ಹಿತಾಗೆ ತಾಯಿ ಅವಶ್ಯಕತೆ ಇದೆ ಶರತ್. ಈ ಪ್ರಶ್ನೆಗೆ ನಿನ್ ಕಣ್ಣೆದುರಿಗೆ ಉತ್ತರನೂ ಇದೆ. ಮಾಯಾ, ಮಾಯಾ ನಮ್ಮ ಹಿತಾಗೆ ಸರಿಯಾದ ತಾಯಿ. ಇಲ್ಲ, ನೀವು ಅವಳನ್ನ ಮಾತ್ರ ನಂಬೇಡಿ. ಅವಳು ಒಳ್ಳೆ ತಾಯಿ ಅಲ್ಲ. ಮಾಯಾ ನಿಮ್ ಎಲ್ರ ಕಣ್ಣಿಗೂ ಮಣ್ಣೆರ್ಚ್ತಿದ್ದಾಳೆ. ಅಂಬಿಕಾ ನೆನಪಿಂದ ನಿನಗೆ ಹೊರಗೆ ಬರೋದಕ್ಕಾಗ್ತಿಲ್ಲ. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗತ್ತೆ ಶರತ್. ಆದರೆ ಹಿತ
ಹಿತ ದಿನೇ ದಿನೇ ಹೀಗಾಗ್ತಾ ಇರೋದು ನಮ್ಮೆಲ್ಲರ ಕಣ್ಣೆದುರಿಗಿರೋ ಸತ್ಯ. ನೀನ್ ಹಿತಗೋಸ್ಕರನಾದ್ರೂ ಮಾಯನ್ನ ಯೋಚನೆ ಮಾಡಪ್ಪ. ನಾಳೆ ಉತ್ಸವ ಶುರುವಾಗೋದು ಯಾವ ಶಾಸ್ತ್ರದಿಂದ? ಇದೇನು ಗುರುಗಳೇ, ಎಲ್ಲ ತಿಳಿದವ್ರು ನೀವು, ಇದೆಂಥ ಪ್ರಶ್ನೆ? ಶ್ರೀಚಕ್ರಕ್ಕೆ ಕುಂಕುಮಾರ್ಚನೆ ಶಾಸ್ತ್ರ ಆದ್ಮೇಲೆ ಅಲ್ವೇ ಉತ್ಸವ ಶುರು? ಒಂದು ವೇಳೆ ಆ ಶ್ರೀಚಕ್ರ ಕಾಣೆಯಾದರೆ? ಅದು ಗರ್ಭಗುಡಿ ಒಳಗಡೆ ಇರುತ್ತೆ ಗುರುಗಳೇ. ಕಾಣೆ ಆದ್ರೆ ಉತ್ಸವ ನಿಲ್ಲುತ್ತೆ ಅಂತ ಗುರುಗಳು ಹೇಳ್ತಾ ಇರೋದು. ಉತ್ಸವ ನಡಿಬಾರದು. ವಾಮನ, ನಿಂಬೆ ಹಣ್ಣನ್ನ ನೀರಲ್ಲಿ ಹಾಕಿ 1.5 ಗಂಟೆ ಆಯ್ತಲ್ವಾ? ಕೆಲಸ ಶುರು ಮಾಡಿರುತ್ತೆ ಅಂತೀಯಾ? ಮಾಡಿರ್ಬೋದು ಮೇಡಮ್. ನನಗಂತೂ ಮೈಗೆ ಯಾವಾಗ ನೀರು ಸೊಕ್ಕಿಸ್ತೀನೋ ಅಂತ ಅನ್ನಿಸ್ತಾ ಇದೆ ಮೇಡಮ್. ಮಂತ್ರವಾದಿ ಹೇಳಿರೋ ಪ್ರಕಾರ ಇನ್ನು ನಮ್ಗೆ ಆತ್ಮದ ಸಮಸ್ಯೆನೇ ಇರಲ್ಲ ನೋಡು. ನನಗಂತೂ ಆ ಆತ್ಮ ನೀರೊಳಗಡೆನೆ ಸೇರ್ಕೊಂಡ್ಬಿಟ್ಟಿದ್ಯಾ ಅಂತ ಅನ್ಸ್ಬಿಟ್ಟಿತ್ತು. ಅದಕ್ಕೆ ನಿಂಬೆ ಹಣ್ಣನ್ನ ನೀರಲ್ಲಿ ಹಾಕಿದ್ದೀನಿ. ಮೇಡಮ್, ಇದು ವರ್ಕೌಟ್ ಆಗುತ್ತೆ ಅಂತೀರಾ? ಯಾಕಾಗಲ್ಲ? ಅಷ್ಟೊಂದು ದುಡ್ಡು ಕೊಟ್ಟಿಲ್ವಾ ಅವನಿಗೆ? ಹಾಗೆ ಆಗತ್ತೆ. ಹಾಗಾದ್ರೆ ಇನ್ನು 1.5 ಗಂಟೆ ಆದ್ಮೇಲೆ ನಾವು ನೀರು ಮುಟ್ಬೋದಾ ಮೇಡಮ್? ಖಂಡಿತ ಮುಟ್ಬೋದು ವಾಮನ. ನಾನಂತೂ ಬಾಯಾರಿಕೆಯಿಂದ ಪ್ರಾಣ ಬಿಡೋಕೋ ಮೊದಲು ಹೋಗಿ ತಣ್ಣಗಿರೋ ನೀರನ್ನು ಕುಡಿಬೇಕು. ಬರ್ತೀನಿ. ತುಂಬ ರಿಸ್ಕಿ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಆನೆ ಜಾತ್ರೆಯಲ್ಲಿ ಇರುವೆನ ಹೊಡೆದಾಕ್ದಂಗೆ ಸೈಲೆಂಟಾಗಿ ಕೆಲಸ ಆಗಿರಬೇಕು. ಯಾರಿಗೂ ಒಂದು ಸಣ್ಣ ಸುಳಿವು ಸಿಗದಿರೋ ಹಾಗೆ ಶ್ರೀಚಕ್ರನ ಹೊಡೆದಾಕೊಂಡ್ಬಂದ್ಬಿಡಿ. ಓಕೆ ಬಾಸ್. ಬನ್ರೋ. ಅಡ್ಗಾಲು ಉತ್ಸವ ಗಡಚಣೆ ದೇವಿ, ಉತ್ಸವ ಗಡಚಣೆ ಅರ್ಚಣೆ. ಶ್ರೀಚಕ್ರ ನಾಳೆ ಕುಂಕುಮಾರ್ಚನೆ ಆಗತ್ತೆ. ಹಾಗೆ ಆಗತ್ತೆ.
ಕಣೋ, ಹಿಂಗ್ ಬಾರೋ. ಏನಾಯ್ತು? ಇಲ್ಲಾಕೋ ಅಷ್ಟೇ. ಎಂತ ಕೆಲಸ ಮಾಡ್ಬಿಟ್ಟು ಎಲ್ಲ ಕೆಲಸ ಹಾಳು ಮಾಡ್ಬಿಟ್ಟಲ್ಲೋ. ಏನಾಯ್ತು ಗೊತ್ತಿಲ್ಲ, ಏನಾಯ್ತು ಅಂತಾನೆ ಗೊತ್ತಿಲ್ಲ. ಲೇ ದಮ್ಮು, ಶರ್ಬತ್ ಕುಡಿಯೇ. ಅಯ್ಯೋ ಬೇಡಪ್ಪ, ನನ್ನ ಬಾಯಿ ಸುಡುತ್ತೆ. ಆಯ್ಯ, ಗಂಡ ಮಾಡಿರೋ ಶರಬತ್ ಕುಡಿಯೋದಕ್ಕೂ ಪುಣ್ಯ ಮಾಡಿರ್ಬೇಕು. ಲೋ ವಾಮನ, ಅಯ್ಯ ವೆಂಕಟರಮಣ, ಬಾಪ ಕುಡಿ. ಸರ್ ನನ್ಗ ನಿನ್ಗೆ ಕಣ್ ಕುಡಿಯೋ. ಲೇ ದಮ್ಮು, ಆಗ್ಲಿಂದ ಏನೇ ಹುಡುಕ್ತಿದ್ಯಾ? ನಿಂಬೆ ಹಣ್ಣು. ನಿಂಬೆ ಹಣ್ಣ? ನೀವದನ್ನ ನೋಡಿದ್ರಾ? ಅಯ್ಯೋ, ಯಾರೋ ತಲೆ ಮಾಸ್ತನು ಅಡಿಗೆ ಮನೇಲಿ ಇಡಬೇಕಾಗಿದ್ದ ನಿಂಬೆ ಹಣ್ಣನ್ನು ತಗೊಂಡೋಗಿ ರೂಮ್ ನಲ್ಲಿ ಇಟ್ಟಿದ್ದಾರೆ. ಮತ್ತೆ ನಿಂಬೆ ಹಣ್ಣು ಏನಾಯ್ತು? ದೇಹಕ್ಕೆ ತಪ್ಪು ಈ ನಿಂಬೆ ಹಣ್ಣು, ಬಳಲಿ ಬಂದವನಿಗೆ ಆಯಾಸಕ್ಕೆ ಈ ನಿಂಬೆ ಹಣ್ಣು. ಮತ್ತದನ್ನ ಏನ್ರಿ ಮಾಡಿದ್ರಿ? ಕುಡಿತಾ ಇದ್ದೀನಿ. ಅಂದ್ರೆ ಇದು ಆ ನಿಂಬೆ ಹಣ್ಣಿನ ಜ್ಯೂಸಾ? ಈ ಐಲ್ ಪೈಲಿಗೆ ಏನಾಯ್ತೆ? ನಿಮಗೂ ಆಗುತ್ತೆ ರೀ, ಅದು ಮಂತ್ರಿಸಿ ತಂದಿದ್ ನಿಂಬೆ ಹಣ್ಣು. ಶುರುವಾಯ್ತು. ಅಯ್ಯೋ ಅಯ್ಯೋ ಅಯ್ಯಪ್ಪ, ಅಯ್ಯೋ ಎಲ್ಲ ಹಾಳಾಗೋಯ್ತು. ಏನ್ ಮಾಡ್ಲಿ ಈಗ? ಮುಂದಿನ ಸಲ ನನ್ನ ಮಗಳಿಗೆ ತೊಂದರೆ ಕೊಡಬೇಕಾದ್ರೆ 100 ಸಲ ಯೋಚನೆ ಮಾಡಬೇಕು. ಯಾರು? ಯಾರು? ಯಾರದು? ಏನ್ ನಡೀತಾ ಇದೆ ಇಲ್ಲಿ? ಯಾರಿದ್ದೀರಾ? ನನ್ನ ಮಗಳಿಗೆ ತೊಂದರೆ ಕೊಡ್ತೀಯಾ? ಯಾಕೆ ಸಡನ್ ಆಗಿ ಇಷ್ಟೊಂದು ಚಳಿ ಆಗ್ತಿದೆ? ಏನಾಗ್ತಿದೆ ಇಲ್ಲಿ? ಏನೇನು ನಡೀತಿದೆಯಲ್ಲ?
ಏನಾಯ್ತು? ಯಾಕೆ ಗಿರ್ಸ್ಕೊತಾ ಇದೀಯಾ? ಕನ್ನಡಿ ಕನ್ನಡಿ ಮೇಲೆ ಏನೋ ಬರ್ತಿದೆ. ಏನು ಬರ್ದಿಲ್ವಲ್ಲ? ಪೇಂಟಿಂಗ್ ಎಸಿ ಆಫ್ ಮಾಡಿ ಪ್ಲೀಸ್. ತುಂಬಾ ಚಳಿ ಆಗ್ತಿದೆ, ಪ್ಲೀಸ್ ಆಫ್ ಮಾಡಿ. ನೀನ್ ನೋಡಿದ್ರೆ ಬೆವರ್ತಿದ್ಯಾ? ನನಗೂ ಈ ಅನುಭವ ಆಗಿತ್ತು. ಅದನ್ನ ಹೇಳಿದ್ರೆ ಯಾರು ನಂಬೋದೇ ಇಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಮಾಯಾ, ನೀನಿವತ್ತ ಚಿಲ್ಟಾರಿಗೆ ಏನಾದ್ರೂ ತೊಂದರೆ ಕೊಟ್ಯಾ? ಅಯ್ಯೋ, ದಿಗ್ಬಂಧನ. ಮಾಯಾ, ಮಾಯಾ, ಮದನ್, ವಾಮನ, ಇಲ್ಲಿ ದಿಗ್ಬಂಧನ ಹಾಕಿದ್ವಲ್ಲ, ಏನಾಯ್ತದು? ನಿಮ್ಮನ್ನೇ ಕೇಳ್ತಾ ಇರೋದು, ದಿಗ್ಬಂಧನ ಎಲ್ಲಿ? ಗೊತ್ತಿಲ್ಲ ಮೇಡಮ್. ನನಗೂ ಗೊತ್ತಿಲ್ಲ ಮೇಡಮ್. ಯೂಸ್ಲೆಸ್ ಫೆಲೋಸ್. ದಿಗ್ಬಂಧನ ಕಾಣೆ ಆಗಿದೆ. ಮನೇಲಿ ನೋಡಿದ್ರೆ ಇಲ್ಲಿ ಏನೇನೋ ನಡೀತಾ ಇದೆ. ಇನ್ನು ಸುಮ್ಮನೆ ಕೂತ್ರೆ ಆಗಲ್ಲ. ಮುಗತಂಟೆಗೆ ಹೋಗ್ಬಿಡಿ, ಗೊತ್ತಾಳವಳು. ಆ ಮಗು ಮೇಲೆ ಚಾಂಗ್ಲೇ ಬೆಳ್ಸಾಕ್ತದೆ, ಅದು ಅರ್ಧಕ್ಕೆ ನಿಂತೋಯ್ತು. ಈ ಮನೇಲಿ ಏನೋ ಸಮಸ್ಯೆ ಇದೆ. ಮೋಸ್ಟ್ಲಿ ಅವಳು ಮತ್ತೆ ಬಂದಿದ್ದಾಳೆ. ಶಿ ಇಸ್ ಬ್ಯಾಕ್.